ರೈಟ್, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡಗೆ ಠಾಣೆಯಲ್ಲೇ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಬಂಧನ ಆದಂತ ನಂತರದಲ್ಲಿ ಮಾಡುವಂತ ಪ್ರಕ್ರಿಯೆ ಇದು. ಪವಿತ್ರ ಗೌಡಗೆ ಸದ್ಯ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ನ ಮಾಡಲಾಗಿದೆ. ಅಂದ್ರೆ ಇನ್ಮೇಲೆ ಸೀದಾ ಕೋರ್ಟ್ಗೆ ಹಾಜರು ಪಡಿಸುವುದಷ್ಟೇ ಬಾಕಿ ಇರೋದು. ಅರೆಸ್ಟ್ ಆದಂತಹ ನಂತರದಲ್ಲಿ ಯಾವುದೇ ವ್ಯಕ್ತಿಯನ್ನ ಬಂಧನ ಮಾಡಿದಂತಹ ನಂತರದಲ್ಲಿ ಕೋರ್ಟ್ಗೆ ಹಾಜರು ಪಡಿಸುವುದಕ್ಕೂ ಮುನ್ನ ಆತನ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗುತ್ತೆ. ಎಲ್ಲ 4 ಆರೋಪಿಗಳಿಗೂ ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಆರೋಪಿಗಳಿಗೂ ಕೂಡ ಠಾಣೆಯಲ್ಲೇ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ. ಇನ್ನುಳಿದಂತಹ 3 ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಅರೆಸ್ಟ್ ಆಗಿರುವಂತಹ 4 ಜನ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಹಾಗೆಯೇ ಪ್ರದೋಷ್, ಈ 4 ಜನ ಆರೋಪಿಗಳಿಗೆ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ನ ಮಾಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನೇನಿದ್ರು ನೇರ ಕೋರ್ಟ್ಗೆ ಹಾಜರು ಪಡಿಸುವುದಷ್ಟೇ ಬಾಕಿ. ಕೋರ್ಟ್ಗೆ ಹಾಜರು ಪಡಿಸ್ತಾ ಇದ್ದ ಹಾಗೆ ಆ ನಂತರದಲ್ಲಿ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. 8-9 ತಿಂಗಳ ಹಿಂದೆ ಎಲ್ಲಿಂದ ಬಿಡುಗಡೆಯಾಗಿದ್ರೋ ಅದೇ ಪರಪ್ಪನ ಅಗ್ರಹಾರ ಜೈಲಿಗೆ ಮತ್ತೆ ವಿಚಾರಣಾಧೀನ ಕೈದಿಯಾಗಿ ಎಂಟ್ರಿ ಆಗ್ತಾರೆ. ಮತ್ತದೇ ಪರಪ್ಪನ ಅಗ್ರಹಾರ ಜೈಲಿನ ಬದುಕನ್ನ ಬಾಳ್ಬೇಕಾಗತ್ತೆ ಇನ್ನೂ ಕೆಲ ದಿನಗಳ ಕಾಲ. ಎಷ್ಟು ದಿನ ಅಂತ ಗೊತ್ತಿಲ್ಲ. ಮತ್ತೆ ಯಾವ ರೀತಿಯಾಗಿ ಕಾನೂನು ಹೋರಾಟಕ್ಕೆ ಇವರು ಮುಂದಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಪರಪ್ಪನ ಅಗ್ರಹಾರವೇ ಪರ್ಮನೆಂಟ್ ಅಡ್ರೆಸ್ ಆಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಎಲ್ಲ 4 ಜನ ಆರೋಪಿಗಳು ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ ಅವರ ಮೆಡಿಕಲ್ ಚೆಕಪ್ ಆಗಿದೆ. ಉಳಿದಂತಹ 3 ಆರೋಪಿಗಳಿಗಾಗಿ ಸದ್ಯ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೂಡ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಚಿತ್ರದುರ್ಗದಲ್ಲಿರುವಂತಹ ಅನುಕುಮಾರ್ ಹಾಗೆ ಜಗದೀಶ್ ಜೊತೆಗೆ ತಮಿಳುನಾಡಿನಿಂದ ವಾಪಸ್ ಆಗ್ತಾ ಇರುವಂತಹ ನಟ ದರ್ಶನ್ ಅವರ ಡೆವಲ್ ನ ಮೋಷನ್ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಡೆವಲ್ ಸಿನಿಮಾ. ದರ್ಶನ್ ಜೈಲಿಗೆ ಹೋದಂತಹ ಕಾರಣಕ್ಕಾಗಿ, ಈ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದಂತಹ ಕಾರಣಕ್ಕಾಗಿ ಆ ಸಿನಿಮಾ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಪ್ರೊಡ್ಯೂಸರಿಗೆ ಕಾಡಿತ್ತು. ಬಟ್ ದರ್ಶನ್ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದ ಹಾಗೆ ಆ ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಆ ಸಿನಿಮಾದ ಸ್ಟಂಟ್ ಶೂಟ್ ಹಾಗೆ ಹಾಡಿನ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೂ ಕೂಡ ಹೋಗಿ ಬಂದ್ರು. ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ ಸಿನಿಮಾದ ನಿರ್ಮಾಪಕರು ಬಹುಶಃ ನಿರಾಳರಾಗಿದ್ದಾರೋ ಏನೋ. ಚಿತ್ರದ ಪ್ರಮೋಷನ್ ಇವತ್ತಿಂದ ಆರಂಭ ಆಗಿತ್ತು. ಒಂದು ಮೋಷನ್ ಪೋಸ್ಟರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ನಾಳೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಸಾಂಗ್, ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆ ಹಾಡನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಪೋಸ್ಟರ್ನ ಎಲ್ಲ ಹಾಕೊಂಡಿದ್ರು, ಪ್ರಮೋಷನ್ ಅನ್ನ ಕೂಡ ಮಾಡಿದ್ರು. ಆದ್ರೆ ಈಗ ಪರಪ್ಪನ ಅಗ್ರಹಾರದಲ್ಲೇ ನೆಮ್ಮದಿ ಇಲ್ಲದೆ ಮುಂದಿನ ದಿನಗಳನ್ನ ಕಳೆಯುವಂಥ ಅನಿವಾರ್ಯತೆ ನಟ ದರ್ಶನ್ಗೆ ನಿರ್ಮಾಣ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಳೀತಾರೋ ಅಥವಾ ಈ ಹಿಂದೆ ಜಾಮೀನಿನ ಮೇಲೆ ಅವರು ಬಿಡುಗಡೆಯಾದಾಗ ಬಳ್ಳಾರಿ ಜೈಲಿನಲ್ಲಿದ್ರು, ಬಳ್ಳಾರಿ ಜೈಲಿನಲ್ಲಿ ಕಳೀತಾರೋ ಗೊತ್ತಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಒಂದು ವೇಳೆ ಮತ್ತದೇ ನರಕದ ದಿನಗಳು ಅಥವಾ ಬಹಳ ಕಷ್ಟಪಟ್ಟಿದ್ರು ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್. ಯಾಕಂದ್ರೆ ಪರಪ್ಪನ ಅಗ್ರಹಾರದ ರೀತಿಯಲ್ಲಿ ವ್ಯವಸ್ಥೆಗಳು ಅಲ್ಲಿಲ್ಲ, ಸೌಲಭ್ಯಗಳು ಅಲ್ಲಿಲ್ಲ. ಹಳೆ ಜೈಲಿನ ರೀತಿ ಇದೆ ಬಳ್ಳಾರಿ ಜೈಲು. ಬಳ್ಳಾರಿ ಜೈಲಿನಲ್ಲಿ ಅವರಿಗೆ ಇರೋದಕ್ಕೆ ಕೊಟ್ಟಿದ್ದಂತಹ ಕೊಠಡಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿರಲಿಲ್ಲ. ಆ ಕಾರಣಕ್ಕಾಗಿ ಅದೇ ಬಳ್ಳಾರಿ ಜೈಲಿನಿಂದ ನಟ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.